ಇರಾನ್ ಮತ್ತು ಇಸ್ರೇಲ್ ನಡುವೆ ಸಂಘರ್ಷ ಜೋರಾಗ್ತಾ ಇದೆ. ಟೆಲ್ ಅವೀವ್ ಗಗನಚುಂಬಿ ಕಟ್ಟಡದ ಮೇಲೆ ಇರಾನ್ ದಾಳಿ ನಡೆಸಿರುವಂತಹ ಭೀಕರ ದೃಶ್ಯ ಬೆಚ್ಚಿ ಬೀಳಿಸೋ ಹಾಗಿದೆ. ಇರಾನ್ ಮಿಸೈಲ್ ದಾಳಿಯ ದೃಶ್ಯ. ಗಗನಚುಂಬಿ ಕಟ್ಟಡದ ಮೇಲೆ ಅಪ್ಪಳಿಸಿದಂತ ಇರಾನ್ ಮಿಸೈಲ್ ಪುಡಿ ಪುಡಿಯಾಗಿ ಬಿದ್ದ ಬೃಹತ್ ಕಟ್ಟಡದ ಒಂದು ಭಾಗ. ಇರಾನ್ ಹಾಗೂ ಇಸ್ರೇಲ್ ನಡುವೆ ಘರ್ಷಣೆ ಜೋರಾಗ್ತಾ ಇದೆ. ಈಗ ಟೆಲ್ ಅವೀವ್ ಅನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿ ಮಾಡ್ತಿರೋದು. ಬೆಚ್ಚಿ ಬೀಳಿಸುವಂತಿದೆ ಇರಾನ್ನ ದಾಳಿಯ ದೃಶ್ಯಗಳು. ಸದ್ಯಕ್ಕೆ ಟೆಲ್ ಅವೀವ್ ಗಗನಚುಂಬಿ ಕಟ್ಟಡದ ಮೇಲೆ ದಾಳಿ. ಸದ್ಯಕ್ಕೆ ಆ ದೃಶ್ಯಗಳನ್ನು ನೋಡ್ತಾ ಇದ್ರೆ ದಾಳಿ ಆದ ನಂತರ ಅಲ್ಲಿ ಹೇಗೆ ಬೆಂಕಿ ವ್ಯಾಪಿಸಿದೆ ಅಂತ. ಕ್ಷಣ ಕ್ಷಣಕ್ಕೂ ಕೂಡ ಎರಡೂ ಕಡೆಯಿಂದ ದಾಳಿಗಳಾಗ್ತಾ ಇದೆ. ಪುಡಿ ಪುಡಿಯಾಗಿ ಬಿದ್ದಂಥ ಬೃಹತ್ ಕಟ್ಟಡದ ಅವಶೇಷಗಳು. ಇವೀಗ ದೃಶ್ಯಗಳನ್ನು ನೋಡ್ತಾ ಇದ್ರೆ ಹೇಗೆ ಟೆಲ್ ಅವೀವ್ನಲ್ಲಿ ಇಸ್ರೇಲ್ ಮಿಸೈಲ್ಗಳನ್ನು ಬಳಸಿ ಅಟ್ಯಾಕ್ ಮಾಡ್ತಿದೆ. ನಾವೀಗ ನೋಡ್ತಾ ಇರೋದು ಟೆಲ್ ಅವೀವ್ನ ದೃಶ್ಯ. ಸಾಮಾನ್ಯವಾಗಿ ಈ ಹಾಲಿವುಡ್ ಸಿನಿಮಾಗಳಲ್ಲಿ ನಾವು ನೋಡ್ತಾ ಇರ್ತೀವಲ್ಲ ಇಂಥ ದೃಶ್ಯಗಳನ್ನು. ಇದು ರಿಯಲ್ ವಿಜುವಲ್ಸ್. ಈಗ ಟೆಲ್ ಅವೀವ್ ಇಸ್ರೇಲ್ನಲ್ಲಿ. ಮೊನ್ನೆ ಅಷ್ಟೇ ಆಪರೇಷನ್ ರೈಸಿಂಗ್ ಲಯನ್ ಅನ್ನೋದನ್ನು ಇಸ್ರೇಲ್ ಆರಂಭ ಮಾಡ್ತು. ನಮ್ಮ ಅಸ್ತಿತ್ವದ ಪ್ರಶ್ನೆ ಇದು, ನಮ್ಮ ಸುರಕ್ಷತೆಯ ಪ್ರಶ್ನೆ. ಪರಮಾಣು ವಿಚಾರವಾಗಿ ಬಹಳ ಬಲವಾದಂಥ ಆಕ್ಷೇಪ ಇಸ್ರೇಲ್ ಕಡೆಯಿಂದ ಬಂದಿತ್ತು ಇರಾನ್ ವಿಚಾರವಾಗಿ. ಇದೀಗ ಎರಡು ದೃಶ್ಯಗಳನ್ನು ನೋಡ್ತಾ ಇದ್ರಿ. ಈಗ ಇಸ್ರೇಲ್ ಅಟ್ಯಾಕನ್ನು ಮಾಡಿದ ಬೆನ್ನಲ್ಲೇ ಈಗ ಇರಾನ್ ಕೂಡ ಪ್ರತಿಯಾಗಿ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದೆ. ದಾಳಿಯ ಸಂದರ್ಭ ಮತ್ತೊಂದು ಕಡೆ, ದಾಳಿ ಆದ ನಂತರ ಆ ಬಿಲ್ಡಿಂಗ್ ನೀವು ನೋಡ್ತಾ ಇದ್ರೆ ಅದರ ಹತ್ತಿರದ ದೃಶ್ಯಗಳನ್ನು ಮತ್ತೊಂದು ಕಡೆ ನೋಡ್ಬೋದು. ಇರಾನ್ ಏನು ದಾಳಿಯನ್ನು ಮಾಡ್ತು, ಏನು ಇಸ್ರೇಲ್ ದಾಳಿ ಮಾಡ್ತು, ಅದಾದಮೇಲೆ ಮತ್ತೆ ಈಗ ಇರಾನ್ ಕೂಡ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದೆ. ಟೆಲ್ ಅವೀವ್ ಇಸ್ರೇಲ್ ಸದ್ಯಕ್ಕೆ ದೃಶ್ಯಗಳನ್ನು ನೋಡ್ತಾ ಇದ್ರೆ ಈಗ ಒಂದು ಬಿಲ್ಡಿಂಗ್ನ ಮೇಲೆ ಟಾಪ್ ಏನಿದೆ ಅದಕ್ಕೆ ನೇರವಾಗಿ ಮಿಸೈಲ್ ಬಂದು ಬೀಳ್ತಿರುವಂಥದ್ದನ್ನು. ಇದು ಇಸ್ರೇಲ್ ಹಾಗೂ ಇರಾನ್ ನಡುವಿನ ಸಂಘರ್ಷ ನಾವು ನೋಡ್ತಾ ಇದ್ದೀವಿ. ಹಾಗಂತ ಇಸ್ರೇಲ್ ಕೂಡ ಬ್ಯಾಕ್ ಕೌಂಟರ್ ಅಟ್ಯಾಕ್ಗಳನ್ನು ಮಾಡ್ತಾ ಇದೆ. ಈ ಒಂದಷ್ಟು ಈ ಪರಮಾಣು ಸ್ಥಾವರಗಳನ್ನು ಅಟ್ಯಾಕ್ ಮಾಡಿದ ಮೇಲೆ, ವಿಜ್ಞಾನಿಗಳನ್ನು ಮುಗಿಸಿದ ಮೇಲೆ ಇಸ್ರೇಲ್ನವರು, ಇದೀಗ ಇರಾನ್ ಕೂಡ ಪ್ರತಿಯಾಗಿ ದಾಳಿ ನಡೆಸ್ತಾ ಇದೆ. ಇಬ್ಬರೂ ಕೂಡ ಜಿದ್ದಿಗೆ ಬಿದ್ದ ಹಾಗೆ ಈಗ ದಾಳಿ ಪ್ರತಿದಾಳಿಗಳನ್ನು ಮಾಡ್ತಾ ಇದೆ. ದಾಳಿಯ ನಂತರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಇರಾನ್ನಲ್ಲೂ ಕೂಡ ಇಂಥದ್ದೇ ಟೆಹರಾನ್ ಮೇಲೆ ಇಸ್ರೇಲ್ ಕೂಡ ಅಟ್ಯಾಕ್ ಮಾಡಿತ್ತು. ತೈಲ ಘಟಕಗಳ ಮೇಲೆ, ಪರಮಾಣು ಸ್ಥಾವರಗಳ ಮೇಲೆ. ಇದೀಗ ಇರಾನ್ ಕೂಡ ಸಬ್ಮೆರಿನ್ನಿಂದ ಅಟ್ಯಾಕ್ ಮಾಡುವಂಥದ್ದಾಗಿತ್ತು. ಇದೀಗ ನೀವು ನೋಡ್ತಾ ಇದ್ರೆ ಮಿಸೈಲ್ಗಳನ್ನು ಉಡಾಯಿಸೋ ಮೂಲಕ ಗಗನಚುಂಬಿ ಕಟ್ಟಡಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಟೆಲ್ ಅವೀವ್ನ ದೃಶ್ಯ ಸದ್ಯಕ್ಕೆ ನೀವು ನೋಡ್ತಾ ಇರೋದು ಇಸ್ರೇಲ್ನಲ್ಲಿ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಸಂಘರ್ಷ ಜಾಗತಿಕ ಮಟ್ಟದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಉಂಟು ಮಾಡ್ಬೋದು, ಭಾರತ ಸೇರಿದ ಹಾಗೆ. ಪುಡಿ ಪುಡಿಯಾಗಿ ಬಿದ್ದಿರುವಂಥ ಬೃಹತ್ ಕಟ್ಟಡದ ಒಂದು ಭಾಗ. ನೀವು ಎರಡು ಪ್ರತ್ಯೇಕ ದೃಶ್ಯಗಳನ್ನು ನೋಡ್ತಾ ಇದ್ದೀರ. ಇನ್ನು ಇಸ್ರೇಲ್ನ ಪೆಟಾ ಟಿಕ್ವಾ ಪ್ರದೇಶದಲ್ಲೂ ಕೂಡ ಹಾನಿಯಾಗಿದೆ. ಕಟ್ಟಡಗಳು ಧ್ವಂಸವಾಗಿದೆ. ಮನೆ ಖಾಲಿ ಮಾಡಿದಂತಹ ಜನ, ಮಕ್ಕಳು, ವೃದ್ಧರು ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಲಾಗಿದೆ. ಹಾಗೆ ಸಾಕು ಪ್ರಾಣಿಗಳನ್ನು ಕೂಡ ಶಿಫ್ಟ್ ಮಾಡಲಾಗ್ತಾ ಇದೆ. ಇಸ್ರೇಲ್ನ ಪೆಟಾ ಟಿಕ್ವಾ ಪ್ರದೇಶದಲ್ಲಿ ಆಗಿರುವಂತಹ ಹಾನಿ. ಕಟ್ಟಡಗಳು ಧ್ವಂಸವಾಗ್ತಾ ಇದೆ. ಸದ್ಯಕ್ಕೆ ನೋಡ್ತಾ ಇದ್ದಾರೆ ವೃದ್ಧರನ್ನ, ಹಾಗೆ ಮಕ್ಕಳನ್ನ, ಜಾನುವಾರುಗಳನ್ನ ಕೂಡ ಈಗ ಶಿಫ್ಟ್ ಮಾಡಲಾಗ್ತಾ ಇದೆ. ಇದು ಇರಾನ್ ಮತ್ತು ಇಸ್ರೇಲ್ ನಡುವೆ ಆಗ್ತಿರುವಂಥ ಯುದ್ಧದ ಪರಿಣಾಮ. ಸದ್ಯಕ್ಕೆ ಸಾಕು ಪ್ರಾಣಿಗಳನ್ನು ಕೂಡ ಅಲ್ಲಿ ಶಿಫ್ಟ್ ಮಾಡಲಾಗ್ತಾ ಇದೆ. ಇಸ್ರೇಲ್ನ ಪೆಟಾ ಟಿಕ್ವಾ ಪ್ರದೇಶದಲ್ಲೂ ಕೂಡ ಈಗ ಹಾನಿ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ಸಾಕು ಪ್ರಾಣಿಗಳನ್ನು ಕೂಡ ಶಿಫ್ಟ್ ಮಾಡ್ತಿರೋದು. ಪುಟ್ಟ ಮಕ್ಕಳು, ವೃದ್ಧರು, ಕಟ್ಟಡಗಳು ಧ್ವಂಸ ಆಗಿರುವಂಥ ಕಾರಣ, ಅಂದರೆ ಇನ್ನಷ್ಟು ಅಟ್ಯಾಕ್ಗಳಾಗ್ಬೋದು ಅನ್ನೋ ಆತಂಕ. ಜೊತೆಗೆ ಒಂದಷ್ಟು ಜನವಸತಿ ಪ್ರದೇಶಗಳ ಮೇಲೆ ಕೂಡ ಅಟ್ಯಾಕ್ ಆಗಿರೋದ್ರಿಂದ ಸಾಕು ಪ್ರಾಣಿಗಳನ್ನು ಕೂಡ ಶಿಫ್ಟ್ ಮಾಡಲಾಗ್ತಾ ಇದೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಇನ್ನು ಇಸ್ರೇಲ್ ಮೇಲೆ ಇರಾನ್ನಿಂದ ರಣಭೀಕರ ದಾಳಿ ಆಗ್ತಿದೆ. ಟೆಲ್ ಅವೀವ್ ನಗರ ಪ್ರದೇಶದ ಮೇಲೆ ಈಗ ರಣ ದಾಳಿ ಆಗ್ತಿರೋದು. ಇರಾನ್ ಮಿಸೈಲ್ ದಾಳಿಯಿಂದ ಭಾರಿ ಹಾನಿ. ಡಜನ್ ಗಟ್ಟಲೆ ಮಿಸೈಲ್ಗಳಿಂದ ಇರಾನ್ ದಾಳಿಯನ್ನು ನಡೆಸ್ತಾ ಇದೆ ಇಸ್ರೇಲ್ ಮೇಲೆ. ಬೆಂಕಿಯ ಕೆನ್ನಾಲಿಗೆಗೆ ಹೊತ್ತಿ ಉರಿದಂತಹ ಕಟ್ಟಡಗಳು. ಸದ್ಯಕ್ಕೆ ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ಗಳಾಗ್ತಾ ಇದೆ ಇಸ್ರೇಲ್ ಮೇಲೆ. ಇರಾನ್ನಿಂದ ರಣಭೀಕರ ದಾಳಿ ಆಗ್ತಿರೋದು ಈಗ.
ಸೊ ಟೆಲ್ ಅವೀವ್ ನಗರದ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಮೊನ್ನೆ ಅಷ್ಟೇ ಇಸ್ರೇಲ್ ಇರಾನ್ ಮೇಲೆ ದಾಳಿಯನ್ನು ನಡೆಸಿತ್ತು. ಆದರೆ ಈಗ ಇರಾನ್ ನಡೆಸ್ತಿರುವಂಥ ದಾಳಿ ಜನರಿರುವಂಥ ಪ್ರದೇಶಗಳಿಗೂ ಸೇರಿದ ಹಾಗೆ ಬೃಹತ್ ಕಟ್ಟಡಗಳನ್ನು ಟಾರ್ಗೆಟ್ ಮಾಡಿ ಈಗ ಡಜನ್ ಗಟ್ಟಲೆ ಮಿಸೈಲ್ಗಳನ್ನು ಉಡಾಯಿಸಲಾಗ್ತಾ ಇದೆ. ಸೊ ಬೆಂಕಿಯ ಕೆನ್ನಾಲ್ಗೆಗೆ ಈಗ ಕಟ್ಟಡಗಳು ಹೊತ್ತಿ ಉರಿತಾ ಇದೆ.